ನಿದ್ದೆ ಬೇಕಾಗಿದೆ, ಎಲ್ಲರಿಗೂ ನಿದ್ದೆ ಬೇಕಾಗಿದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಜನಗಳಿಗೆ ನಿದ್ದೆ ಎಂಬುದು ಬಹಳ ಕಷ್ಟಪಡುವಂತಹ ಒಂದು ವಿಷಯವಾಗಿದೆ. ಯಾಕಂದರೆ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಹೊತ್ತು ಮಲಗಿದರೂ ನಿದ್ದೆ ಬರೋದಿಲ್ಲ. ಹೊರಳಾಡಿ ಅವರು ಹೇಗೋ ಕೊನೆಗಳಿಗೆಯಲ್ಲಿ ಸ್ವಲ್ಪ ನಿದ್ದೆ ಮಾಡ್ತಾರೆ. ಯಾಕೆ ನಿದ್ದೆ ಬರಲ್ಲ? ನಿದ್ದೆ ಬರದೇ ಇರೋ ಕಾರಣ ಏನು ಅಂಥ ವಿಚಾರಗಳು ಬಹಳ ಜನ ಕೇಳ್ತಾ ಇರ್ತಾರೆ. ಆದರೆ ಅದು ಕೆಲವರಿಗೆ ಚಿಂತೆಗಳೇ ಮುಖ್ಯವಾಗಿ ನಮ್ಮ ನಿದ್ದೆಯನ್ನು ಕೆಡಿಸುವಂಥದ್ದು. ಚಿಂತೆ ಬಂದಾಗ ಅದು ನಿದ್ದೆಯನ್ನು ಪೂರ್ಣವಾಗಿ ನುಂಗಿಬಿಡುತ್ತೆ. ಯಾಕೆಂದರೆ ಯಾವುದೇ ಒಂದು ವಿಷಯವನ್ನು ರಾತ್ರಿ ಮಲಗಿದ ಕೂಡಲೇ ನಮ್ಮ ಮನಸ್ಸಿಗೆ ಬರುವುದು ಕೆಟ್ಟ ಚಿಂತೆಗಳು. ಆ ಕೆಟ್ಟ ಚಿಂತೆಗಳನ್ನ ಹೇಗೆ ಹೋಗಲಾಡಿಸಿದರೆ ನಾವು ಸುಖವಾಗಿ ನಿದ್ದೆ ಮಾಡ್ಬೋದು. ಆದರೆ ಅದನ್ನು ಹೋಗಲಾಡಿಸುವುದು ಹೇಗೆ? ಬರೆದಿದ್ದಂಗೆ ತಡೆಯೋಕ್ಕೆ ಸಾಧ್ಯನಾ? ಮುಂತಾದ ವಿಚಾರಗಳು ಜನಗಳು ಕೇಳ್ತಾ ಇರ್ತಾರೆ. ಹಾಗೆಯೇ ನೋಡಿ, ನಮ್ಮ ಕೆಲವು ಬೇನೆಗಳು ಅಂದರೆ ಕೆಲವು ನೋವುಗಳು, ರೋಗಗಳಿಂದಾಗಿ ಕೆಲವು ರೋಗಗಳು ನಮ್ಮನ್ನು ನಿದ್ದೆ ಮಾಡದಂತೆ ತಡೆಯುತ್ತದೆ. ಇದು ಎಲ್ಲದಕ್ಕೂ ಮೂಲ ಕಾರಣ ಚಿಂತೆಯಾಗಿರುತ್ತೆ. ಆ ಚಿಂತೆಯನ್ನು ಹೋಗಲಾಡಿಸಿ ನಾವು ಸುಖವಾಗಿ ನಿದ್ದೆ ಮಾಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕಾಗಿ ಆಕ್ಯುಪ್ರೆಷರಲ್ಲಿ ಒಂದು 3 ಪಾಯಿಂಟ್ಗಳಿದೆ. ಆ ಪಾಯಿಂಟ್ಗಳ ಬಗ್ಗೆ ನಾನು ಹೇಳ್ತೇನೆ. ಆ ಪಾಯಿಂಟನ್ನು ನೀವು ಸರಿಯಾಗಿ ಬಳಸಿಕೊಂಡರೆ, ನಿದ್ದೆ ಬೇಕೆಂದ ರೀತಿಯಲ್ಲಿ ಬಳಸಿಕೊಂಡರೆ ನಿಮಗೆ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯ. ಅಂದರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ 5 ನಿಮಿಷದೊಳಗೆ ನೀವು ನಿದ್ರೆಗೆ ಜಾರುತ್ತೀರಿ. ಅಂಥ ಎಲ್ಲ ನೋವಾಗಿರಲಿ, ಚಿಂತೆಯಾಗಿರಲಿ ಅಥವಾ ನಿಮ್ಮ ಬೇನೆ ಆಗಿರಲಿ, ಏನೇ ಆಗಿದ್ದರೂ ಸಹ ನಿದ್ದೆಗೆ ಜಾರುತ್ತೀರಿ. ಅಂಥ ವಿಷಯವನ್ನು ಹೇಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದೆ, ನಮ್ಮ ನಿದ್ರೆ ಇಲ್ಲದಿದ್ದರೆ ಎಷ್ಟು ಕಷ್ಟ ಆಗುತ್ತೆ. ರಾತ್ರಿ ಮಲಗಿದ ಮೇಲೆ ನಿದ್ದೆ ಬರದೇ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ. ಅದು ಯಾಕಂಗೆ ಕಷ್ಟ ಆಗುತ್ತೆ? ನಮ್ಮ ನಿದ್ರೆ ಮಾಡುವ ರೀತಿಯಿಂದ, ನಾವು ಮಲಗುವ ಟೈಮಲ್ಲಿ ಏರುಪೇರಾದಾಗ, ಅಥವಾ ನಾವು ಕೆಲಸ ಮಾಡುವಂಥ ರೀತಿ, ನಮ್ಮ ಕೆಲಸ ಕಾರ್ಯಗಳಲ್ಲಿರುವಂಥ ಚಿಂತೆಗಳು, ಹಾಗೂ ನಾವು ನಿದ್ರೆ ಮಾಡದೆ ಹಗಲು ಹೊತ್ತು ನಿದ್ದೆ ಮಾಡುವುದು ಮುಂತಾದ ಕಾರಣಗಳಿಂದಾಗಿ ನಿದ್ದೆ ಬರದೇ ಇರುತ್ತೆ. ಅದಕ್ಕೆ ಮುಖ್ಯವಾದ ರಾತ್ರಿ ಮಲಗಿದ ಕೂಡಲೇ ನಿದ್ದೆ ಬರೋದಿಲ್ಲ ಕಾರಣ ನಿಮ್ಮ ಚಿಂತೆ ಯಾವಾಗಲೂ ನಮ್ಮ ಕೆಟ್ಟ ಚಿಂತೆ ಬರೋದು. ನೆಗೆಟಿವ್ ಚಿಂತೆಗಳೇ ನಮ್ಮನ್ನು ಮೊದಲು ಆವರಿಸೋದು. ಒಳ್ಳೆಯ ಚಿಂತೆಯನ್ನು ನೀವು ಒಳ್ಳೆಯ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಮಲಗಿದರೆ ನಿದ್ದೆ ಬರುತ್ತೆ. ಆದರೆ ಈ ಕೆಟ್ಟ ವಿಚಾರಗಳನ್ನು, ನೆಗೆಟಿವ್ ವಿಚಾರಗಳೇ ನಮಗೆ ಮೊದಲು ಎದ್ದು ಕಾಣಿಸುವುದು. ಆದ್ದರಿಂದ ಉಳಿದ ಎಲ್ಲ ವಿಚಾರಗಳನ್ನು ಅದು ಮರೆಸಿಕೊಂಡು ಅದು ನಮಗೆ ನಿದ್ರೆಯೇ ಬಾರದಂತೆ ತಡೆಯುತ್ತದೆ. ಹಾಗಾದರೆ ಇಂಥ ನಿದ್ದೆ ಬರದಿದ್ದರೆ ನಾವು ಏನು ಮಾಡಬೇಕು? ಹಾಗೆ ನಿದ್ರೆ ಇಲ್ಲದೆ ಕಳೆಯೋದೇ ಬೇಡ. ನೀವು ನಿದ್ರೆ ಇಲ್ಲದೆ ಯಾವುದನ್ನು ಕಳೆಯಬೇಕಾಗಿಲ್ಲ. ನಿಮಗೂ ನಿದ್ರೆ ಮಾಡೋಕ್ಕೆ ದಾರಿ ಇದೆ. ಅದರ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರುವ ಇಂತಹ ವಿಚಾರಗಳನ್ನು ನಿಮಗೆ ನೋಡಲು ಸಾಧ್ಯವಾಗುತ್ತದೆ. ಎಲ್ಲ ವಿಚಾರಗಳು ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲವನ್ನೂ ನೋಡಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ನಿದ್ದೆ ಬರದೇ ಇರುವವರು, ನಿದ್ದೆಗಾಗಿ ಇರುವವರು, ನಿದ್ದೆ ಯಾಕೆ ಬರ್ತಾ ಇಲ್ಲ ಎಂಬುದನ್ನು ನಿಮಗೆ ಗೊತ್ತಿಲ್ಲ, ಆದರೂ ನಿದ್ದೆ ಬರ್ತಾ ಇಲ್ಲ ಅಂಥವರು ಈ ಕಾರ್ಯಕ್ರಮವನ್ನು ನೋಡಿ. ಅಂದರೆ ಯಾರಿಗೆ ನಿದ್ದೆ ಇಲ್ಲವೋ, ನಿದ್ರೆ ಬರ್ತಾ ಇಲ್ಲವೋ ಅಂಥವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರಿಬೇಡಿ. ಅಂದರೆ ಈ ಕಾರ್ಯಕ್ರಮದಲ್ಲಿ ನಾನು 3 ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಹೇಳ್ತೇನೆ. ಅದನ್ನು ಮಾಸ್ಟರ್ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತಲೇ ಸಾಮಾನ್ಯವಾಗಿ ಹೇಳೋದು. ಅಂದರೆ ಇದು ಯಾವುದಕ್ಕೆ? ನಿದ್ದೆಗಾಗಿರುವಂಥದ್ದು. ಆ ಒಂದನೇದು, ಆ ಪಾಯಿಂಟ್ಗಳನ್ನು ನೀವು ಸರಿಯಾಗಿ ಬಳಸಿಕೊಂಡರೆ, ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ, ನೀವು ತಪ್ಪು ದಿಪ್ಪಾಗಿ ಮಾಡಿದ್ರೆ ನಿಮಗೆ ನಿದ್ದೆ ಬರೋದಿಲ್ಲ. ಕರೆಕ್ಟಾಗಿ ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ 3 ಸೆಕೆಂಡಿಂದ 5 ನಿಮಿಷದೊಳಗೆ ನಿದ್ದೆ ಬರುವುದು ಗ್ಯಾರಂಟಿ. ಆದ ಕಾರಣ ಇದನ್ನು ನೀವು ಮಾಡಬೇಕಾದ ರೀತಿಯನ್ನು ಈಗ ಹೇಳ್ತೇನೆ. ಮೊದಲನೇದಾಗಿ
ಹಾರ್ಮಿಯಾನ್ ಪಾಯಿಂಟ್ ಅಂತ. ಹಾರ್ಮಿಯಾನ್ ಪಾಯಿಂಟ್ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಗೊತ್ತಾ ನಿಮಗೆ? ಕಿವಿಗಳ ಹಿಂದೆ, ಕಿವಿಗಳು ಎರಡೂ ಕಿವಿಗಳ ಹಿಂದೆ ಅಲ್ಲಿ ಸ್ವಲ್ಪ ಒಂದು ಮೂಳೆಯ ಥರ ಕಾಣುತ್ತೆ. ಆ ಮೂಳೆಯ ಹಿಂದೆ, ಮೂಳೆಯ ಸ್ವಲ್ಪ ಕೆಳಗೆ ಇದ್ದರೆ ಮೂಳೆಯ ಸ್ವಲ್ಪ ಎರಡೂ ಕಿವಿಗಳು ಅದರ ಹಿಂದೆ ಇರುವಂಥ ಮೂಳೆ ಥರ ಒಂದು ಕಾಣುತ್ತೆ. ಅದರ ಸ್ವಲ್ಪ ಕೆಳಗೆ ಮೂಳೆಗೆ ತಾಕಿದಂತೆ ಇರುವಂತಹ ಪಾಯಿಂಟು. ಆ ಪಾಯಿಂಟನ್ನು ನಾವು ಹಾರ್ಮಿಯಾನ್ ಪಾಯಿಂಟ್ ಅಂತೀವಿ. ಹಾರ್ಮಿಯಾನ್ ಪಾಯಿಂಟನ್ನು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡರೆ, ಅದನ್ನು ಒತ್ತಿ ಇಟ್ಕೊಂಡರೆ ಒಂದು 3 ನಿಮಿಷ ಅಥವಾ 3 ಸೆಕೆಂಡ್ರಿಂದ 1 ನಿಮಿಷದವರೆಗೆ ನೀವು ಅದನ್ನು ಒತ್ತಿ ಎರಡೂ ಕಡೆಯನ್ನು ಒಂದೇ ಸಮಯದಲ್ಲಿ ಈ ರೀತಿ ಒತ್ತಿ ಹಿಡಿಯುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆಗಳು, ನಿಮ್ಮ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಚಿಂತೆಗಳು ಹೊರಗೆ ಹೋಗುತ್ತದೆ. ನೆಗೆಟಿವ್ ಚಿಂತೆಗಳು ಹೊರಗೆ ಹೋಗುವುದರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಅಂದರೆ ಮೈಂಡ್ನಲ್ಲಿರುವಂತಹ ಚಿಂತೆಗಳು ದೂರವಾಗಿ ನೀವು ನಿದ್ದೆ ಮಾಡಲು ಅನುಕೂಲವಾಗುತ್ತದೆ. ಅಂದರೆ ಆವಾಗ ನಿಮಗೆ ಸಾಮಾನ್ಯವಾಗಿ ನಿದ್ದೆ ಬಂದುಬಿಡುತ್ತೆ. ಅದು ಹೇಗೆ ಅಂದರೆ ನೀವು ಇಲ್ಲಿ ಒತ್ತಿ ಹಿಡಿದುಕೊಂಡಾಗ ನಿಮ್ಮ ಬ್ರೈನ್ನಲ್ಲಿರುವಂತಹ ಆ ಒಂದು ಚಿಂತೆ ಅದೆಲ್ಲವೂ ಇಲ್ಲಿನ ಒಂದು ಟಚ್ನಿಂದಾಗಿ, ಆ ನರ್ವ್ ಸಿಸ್ಟಮ್ನಿಂದಾಗಿ ನಿಮ್ಮ ಚಿಂತೆಗಳು ದೂರವಾಗುವುದರಿಂದ ನೀವು ನಿದ್ದೆ ಮಾಡಬೇಕಂತ ಬಯಸಿಕೊಂಡು ಮಲಗಿದರೆ ನಿಮಗೆ ಕೂಡಲೇ ನಿದ್ದೆ ಬರುತ್ತದೆ. ಇದನ್ನು ನೀವು ತಪ್ಪದೇ ಮಾಡಬೇಕು. ಯಾವ ರೀತಿ ಏನೇನೋ ಮಾಡಬಾರ್ದು, ಇದನ್ನು ಒತ್ತಿಡಬೇಕು ಅಷ್ಟೇ. 2 ಕಿವಿಗಳ ಎಲ್ಲಿ ನಾ ಹೇಳಿದ್ದು ಆ ಮೂಳೆ ಇದೆ, ಮೂಳೆಯ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಹಿಂಗೆ ಒತ್ತಿ ಹಿಡಿದಾಗ ನಿಮಗೆ 2 ಕಿವಿಯಲ್ಲಿ ಒಂದೇ ಸಲ ನೀವು ಒತ್ತಿ ಹಿಡಿದಾಗ 2 ಕೈಯಿಂದನೂ ನಿಮ್ಮ ಈ ಬೆರಳಿನಿಂದ ಒತ್ತಿ ಹಿಡಿದ ಸಾಕು, ನಿಮಗೆ ನಿದ್ದೆ ಬರುತ್ತದೆ. ಅಂದರೆ ಇದು 1ನೇ ಪಾಯಿಂಟ್. ಏನದು? ಹಾರ್ಮಿಯಾನ್ ಪಾಯಿಂಟ್ ಅಂತ. ಈ ಪಾಯಿಂಟನ್ನು ನೀವು ರೆಗ್ಯುಲರಾಗಿ ಬಳಸ್ತಾ ಬಂದರೆ ನಿದ್ದೆಗಿರುವಂತಹ ಸಮಸ್ಯೆ ದೂರಾಗಿ ನೀವು ಸುಖವಾಗಿ ನಿದ್ದೆ ಮಾಡಲು ಅನುಕೂಲವಾಗುತ್ತದೆ. ಇನ್ನು ಸೆನ್ಮೇನ್ ಪಾಯಿಂಟ್ ಎಲ್ಲಿ ಬರುತ್ತದೆ? ನಿಮ್ಮ ಹಸ್ತವನ್ನು ನೋಡಿ, ಹಸ್ತದ ನೋಡಿ, ಇದರಿಂದ ಯಾವುದು ಈ ಕಿರಿಬೆರಳಿಂದ ಕೆಳಗೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮೂಳೆ ಸಿಗುತ್ತೆ. ಈ ಮೂಳೆಯನ್ನು ಕಿರುಬೆರಳ ಕೆಳಗೆ ಬರುವಂಥದ್ದು ನೋಡಿ, ಇಲ್ಲಿಗೆ ಅದು ಸಿಗುತ್ತೆ. ಅಂದರೆ ನರ ಸಿಗುತ್ತೆ ನಿಮಗೆ, ಒಂದು ಮೂಳೆ, ಆ ಮೂಳೆ ಸಿಗುತ್ತೆ. ಅಲ್ಲಿ ನೀವು ಒತ್ತಿ ಹಿಡಿಯಬೇಕು. ಇಲ್ಲಿ ಒತ್ತಿ ಹಿಡಿಯೋದ್ರಿಂದ ಹೀಗೆ ನೀವು 1 ರಿಂದ 3 ನಿಮಿಷನ 1 ರಿಂದ 1 ಸೆಕೆಂಡ್ಗಳು, 5 ಸೆಕೆಂಡ್, 10 ಸೆಕೆಂಡ್, 20 ಸೆಕೆಂಡ್ಗಳ ಸಾರ ನೀವು ಹೀಗೆ ಹಿಡಿದಾಗ, ಹೆಚ್ಚಂದರೆ 1 ನಿಮಿಷದವರೆಗೂ ನೀವು ಹೀಗೆ ಒತ್ತಿ ಹಿಡಿದಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆಗಳು ಹೋಗುವುದರೊಂದಿಗೆ ದೇಹದ ಯಾವುದೇ ಕಡೆ ನಿಮ್ಮ ಬೇನೆಗಳಿದ್ದರೆ, ಅಂದರೆ ರೋಗಕಾರಕ ಚಿಹ್ನೆಗಳಿದ್ದರೆ ಅಥವಾ ರೋಗದಿಂದ ನಿಮಗೆ ಸಮಸ್ಯೆ ಆಗಿದ್ದರೆ, ಈಗ ನಿಮ್ಮ ದೇಹದ ಎಲ್ಲ ರಕ್ತ ಪರಿಚಲನೆಯು ಸರಿಯಾದ ರೀತಿಯಲ್ಲಿ ಆಗಿ ನಿಮ್ಮ ಆ ನೋವು ಕಡಿಮೆಯಾಗಿ ನೀವು ಆರಾಮವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ಅಂದರೆ ಇದು ಸೆನ್ಮೇನ್ ಪಾಯಿಂಟ್ ಅಂತ ಹೇಳ್ತೀವಿ. ಕಿರುಬೆರಳ ಕೆಳಗೆ ಮಣಿಕಟ್ಟಿನ ಹತ್ತಿರ ಇಲ್ಲಿ ಬರುವಂತಹ ಆ ಮೂಳೆ, ಇದರ ಮೂಳೆಯಲ್ಲಿ ನೀವು ಒತ್ತಿ ಹಿಡಿಯಬೇಕು. ಒತ್ತಿ 1 ರಿಂದ 2-3 ಸೆಕೆಂಡ್ ಕಾಲ ಈ ಒತ್ತಿ ಹಿಡಿದರೆ ನಿಮಗೆ ನಿಮ್ಮ ದೈಹಿಕವಾದಂಥ ಸಮಸ್ಯೆಗಳಿಗೆ ಆ ನೋವು ಕಡಿಮೆಯಾಗಿ, ಆ ದೈಹಿಕವಾದಂತಹ ಉರಿಯೂತಗಳು ಕಡಿಮೆಯಾಗಿ ನಿಮಗೆ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ಈಗ ನಾವು 2 ಪಾಯಿಂಟ್ಗಳನ್ನು ಹೇಳಿದ್ದೀವಿ. ಇನ್ನು 3ನೇ ಪಾಯಿಂಟು LV3 ಪಾಯಿಂಟ್. LV3 ಪಾಯಿಂಟ್ ಅಂದರೆ ಅದು ನಮ್ಮ ಅಂದರೆ ಕಾಲಿನ ಹೆಬ್ಬೆರಳು ಮತ್ತು ಅದರ ಪಕ್ಕದ ಬೆರಳು. ಈಗ ಹೆಬ್ಬೆರಳು ಇದಾದರೆ ಕಾಲಿನ ಹೆಬ್ಬೆರಳು ಅದರ ಪಕ್ಕದ ಇದು ಅಂತ ಇಲ್ಲಿಗೆ ಈ ಪಾಯಿಂಟಲ್ಲಿ, ಅಂದರೆ ಈ ಪಾಯಿಂಟಲ್ಲಿ ನೀವು ಹೀಗೆ ಒತ್ತಬೇಕು. ಹೀಗೆ ಒತ್ತಿದರೆ ಅದರಿಂದಾಗಿ ನಿಮಗೆ ಏನಾಗುತ್ತಂದರೆ ನಿಮ್ಮ ಮೂಗು ಕಟ್ಟುವುದು ಅಥವಾ ನಿಮಗೆ ಇಲ್ಲಿ ನೋವಾಗುವುದು, ಮೂಗು ಕಟ್ಟುವುದು ಅಥವಾ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ನಿಮ್ಮ ತಲೆನೋವು, ಇಂತಹ ಎಲ್ಲ ಬೇನೆಗಳು ನಿಧಾನವಾಗಿ ಕಡಿಮೆಯಾಗಿ ನಿಮಗೆ ಸುಖವಾಗಿ ನಿದ್ದೆ ಮಾಡುವಂತಹ ಒಂದು ಸ್ಥಿತಿಗೆ ನಿಮ್ಮ ದೇಹವನ್ನು ಸಜ್ಜುಗೊಳಿಸುತ್ತದೆ. ಈಗ ಇದು LV3 ಪಾಯಿಂಟು
ಕಾಲಿನ ಹೆಬ್ಬೆಟ್ಟಿನಲ್ಲಿ ಕಾಣುವಂತಹ ಒಂದು ಪಾಯಿಂಟು. ಈ ಹೆಬ್ಬೆಟ್ಟಿನ ಈ ಪಾಯಿಂಟ್ಗಳಲ್ಲಿ ನೀವು ಒತ್ತಿ ಹಿಡಿದರೆ ಸಾಕು. 2 ಕಾಲುಗಳು ಒಟ್ಟಿಗೆ ಹಿಡಿದರೂ ನಿಮಗೆ ನಿದ್ದೆ ಬರುವಂತಹ ಸಾಧ್ಯತೆ ಹೆಚ್ಚಾಗುತ್ತದೆ. ಅಥವಾ ಒಂದೇ ಕಾಲಿನಲ್ಲೂ ಹಿಡಿದರೂ ಸಾಕು. ಆ ಕಾಲಿನ ಹೆಬ್ಬೆರಳು ಮತ್ತು ಪಕ್ಕದ ಬೆರಳುಗಳ ಮಧ್ಯನ ಸಂದುಗಳಲ್ಲಿ, ಸಂದು ಅಂದರೆ ಇಲ್ಲಿ ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿ ನೀವು ಒತ್ತಿ ಹಿಡಿದಾಗ ಸಾಮಾನ್ಯವಾಗಿ ನಿದ್ದೆ ಇರುವಂತಹ ಸಮಸ್ಯೆ, ಉಸಿರಾಟದ ತೊಂದರೆ, ನಿಮ್ಮ ಹಣೆಯಲ್ಲಿರುವ ನೋವು ಅಥವಾ ಕಣ್ಣಿಗೆ ನೀರು ಬೇನೆ, ಇಂಥವು ಕಣ್ಣಿಗೆ ತಂಪಾಗಿ ಕಣ್ಣು ಹಿತವಾಗಿ ತೋರುವುದರಿಂದ ನೀವು ಸುಖವಾಗಿ ನಿದ್ದೆ ಮಾಡಲು ಸಾಧ್ಯ. ಹೀಗೆ ನೋಡಿ, ಈ 3 ಪಾಯಿಂಟ್ಗಳು ನಾನು ಹೇಳಿದಂತಹ ಮಿನಾನ್ ಪಾಯಿಂಟ್, ಸೆನ್ಮೆನ್ ಪಾಯಿಂಟ್ ಮತ್ತು LV3 ಪಾಯಿಂಟ್, ಈ 3 ಪಾಯಿಂಟ್ಗಳನ್ನು ಯಾವುದು ನಿಮಗೆ ಅನುಕೂಲ, ಯಾವಾಗ ಅನುಕೂಲವೋ ಅದನ್ನು ಹೊತ್ತುಕೊಂಡರೆ, ಅದನ್ನು ಒತ್ತುತ್ತಾ ಬಂದರೆ, ಇಂತಹ ಪಾಯಿಂಟ್ಗಳನ್ನು ಒತ್ತುವುದರಿಂದ ನಂತೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಸುಖವಾಗಿ ನಿದ್ದೆ ಬರುತ್ತದೆ, ಸುಖವಾಗಿ ನಿದ್ರೆ ಮಾಡಲು ಅನುಕೂಲವಾಗುತ್ತದೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ. ನೀವು ಮನಸ್ಸಿಟ್ಟು ನಿದ್ದೆ ಬರ್ತಿಲ್ಲ, ನನಗೆ ನಿದ್ದೆ ಬೇಕು ಎಂಬ ಚಿಂತೆಯಿಂದ ನೀವು ಈ ರೀತಿಯ ಸರಿಯಾದ ಕೆಲಸ ಮಾಡ್ತಾ ಬಂದರೆ, ಸರಿಯಾದ ರೀತಿಯಲ್ಲಿ ನೀವು ಈ ಪಾಯಿಂಟ್ಗಳನ್ನು ಒತ್ತುತ್ತಾ ಬಂದರೆ ನಿಮಗೆ ನಿಜವಾಗಲೂ ಖಂಡಿತವಾಗಲೂ ನಿದ್ದೆ ಬರುವುದರಲ್ಲಿ ಅನುಮಾನವೇ ಇಲ್ಲ. ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೋದ್ರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ವಿಷಯವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.